ನೋಡಿ ಈಗ ವಿಜಯನಗರದಲ್ಲಿ ಆಗಿರುವಂತಹ ಅವಾಂತರದ ಬಗ್ಗೆ ನೇರವಾಗಿ ಪ್ರತ್ಯಕ್ಷ ವರದಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ರೆಡಿ ಇದ್ದಾರೆ. ಅಜಯ್ ಗೌಡ, ಈಗ ಯಾವ ರೀತಿಯಾಗಿದೆ ವಿಜಯನಗರದಲ್ಲಿ ಪರಿಸ್ಥಿತಿ? ಖಂಡಿತ ಇಂಚರ, ಈಗ ನೆನ್ನೆ ಸುರಿದಂತ ಭಾರಿ ಮಳೆಯಿಂದಾಗಿ ಒಂದ್ ಕಡೆ ಇಡೀ ಬೆಂಗಳೂರಿನಲ್ಲಿ ಹಲವು ಪ್ರಮುಖ ಏರಿಯಾಗಳಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಆಗಿರುವಂತದ್ದು. ಸದ್ಯ ನಾನು ಬೆಂಗಳೂರಿನ ವಿಜಯನಗರದ 7ನೇ ಕ್ರಾಸ್ ಒಂದು ರೋಡ್ ನಲ್ಲಿ ಇದ್ದೀನಿ. ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇಲ್ಲಿ ಬೃಹತ್ ಆಕಾರದ ಮರ ಏನಿದೆ, ಅದು ದೊಡ್ಡ ಮರದ ಒಂದು ಕೊಂಬೆ ಕೂಡ ಸಂಪೂರ್ಣವಾಗಿ ನೆಲಕ್ಕೆ ಬಿದ್ದಿರುವಂತದ್ದು. ನಿನ್ನೆ ಆಗಿರುವಂತಹ ಘಟನೆ ಇವತ್ತಿನವರೆಗೂ ಕೂಡ ಇಲ್ಲಿ ಮರವನ್ನ ತೆರವು ಮಾಡುವಂತ ಕೆಲಸವನ್ನ ಈ ಒಂದ್ ಕಡೆ GBA ಅರಣ್ಯ ಘಟಕದ ಈ ಒಂದು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅಂದ್ರೆ ನೆನ್ನೆ ಬಿದ್ದಿತ್ತು, ಆದ್ರೆ ಇವತ್ತು ಬೆಳಗ್ಗೆವರೆಗೂ ಕೂಡ ಸಂಪೂರ್ಣವಾಗಿ ಈ ಮರ ತೆರವು ಮಾಡುವಂತ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಇಲ್ಲಿ ಬಿದ್ದಂತ ಸಂದರ್ಭದಲ್ಲೂ ಕೂಡ ನೀವು ನೋಡಬಹುದು, ಇಲ್ಲಿ ಈ ಸಂಪೂರ್ಣವಾಗಿ ಕೇಬಲ್ ಏನಿದೆ, ಅಂದ್ರೆ ವಿದ್ಯುತ್ ಕಂಬ ಏನಿದೆ, ಅಲ್ಲಿರುವಂತಹ ಕಂಬಗಳ ಒಂದು ಕೇಬಲ್ ಸಂಪೂರ್ಣವಾಗಿ ಕಟ್ಟಾಗಿ ಕೆಳಗಡೆ ಬಿದ್ದಿದೆ. ಅದೇ ರೀತಿಯಾಗಿ ಮರ ಬಿದ್ದಂತ ಪರಿಣಾಮವಾಗಿ ಇಲ್ಲಿ ಬೈಕ್ ಸವಾರನೊಬ್ಬನಿಗೆ ತಲೆಗೆ ಗಾಯ ಆಗಿತ್ತು ಅನ್ನೋ ಮಾಹಿತಿ ಕೂಡ ಇದೆ. ಅಂದ್ರೆ ಇಲ್ಲಿ ಹೋಗುವಂತ ಸಂದರ್ಭದಲ್ಲಿ ಮಳೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬರ್ತಾ ಇತ್ತು. ಜೊತೆಗೆ ಬೈಕ್ ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಬೈಕ್ ಸವಾರನೊಬ್ಬನಿಗೆ ಸಾಕಷ್ಟು ಗಾಯಗಳಾಗಿದೆ ಅನ್ನೋದನ್ನ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಸದ್ಯ ಇದ್ರ ಬಗ್ಗೆ ಪ್ರತ್ಯಕ್ಷ ವರದಿ ಆಗಿ ನೋಡಿರುವಂತಹ ವ್ಯಕ್ತಿ ಕೂಡ ನಮ್ಮ ಜೊತೆ ಇದ್ರೆ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಇಲ್ಲಿ ಆಗಿರುವಂತಹ ಘಟನೆ ನೀವು ನೋಡಿದ್ರೆ ನಿನ್ನೆ ಕೂಡ ಇಲ್ಲೇ ಇರುವಂತ ಸಂದರ್ಭದಲ್ಲಿ ಆಯ್ತು, ಏನಾಯ್ತು ಸರ್ ಅವಾಗ? ಸರ್, ನಿನ್ನೆ ನಾವು ಅಲ್ಲೇ ನಿಂತಿದ್ವಿ, ನಮ್ದು ಬೇಕ್ರಿ. ಓಕೆ, ಆ ಬೇಕ್ರಿ ಹತ್ರ ನಾವು ನಿಂತಿದ್ವಿ ಸುಮಾರು ಒಂದು 5:30-6 ಗಂಟೆ. ಜೋರು ಮಳೆ ಸ್ಟಾರ್ಟ್ ಆಯ್ತು. ಮಳೆ ಸ್ಟಾರ್ಟ್ ಆಗಿದ ತಕ್ಷಣನೇ ಏನಾಯ್ತು, ಕರೆಂಟ್ ಆಟೋಮೆಟಿಕಲಿ ಕಂಬಿಗಳೆಲ್ಲ ಕಟ್ಟಾಯ್ತು. ಇದೇ ರಸ್ತೆಯಿಂದ ಒಬ್ಬ ಹುಡುಗ ಬಂದ. ಆ ಹುಡುಗ ಬರ್ತಿದ್ದ ಹಾಗೇನೆ ಈ ನೋಡಿದ್ರಲ್ಲ, ಇವಾಗ ತೋರಿಸಿದಿರಲ್ಲ ನೀವು, ಈ ಬೃಹತ್ತಾಕಾರದ ಒಂದು ಕೊಂಬೆ ಏನಿದೆ ಅದು ಬಿದ್ದೆಟ್ಗೆ ಆ ಹುಡುಗನಿಗೆ ಕಾಲು ಕಟ್ಟಾಯ್ತು. ನಾವೆಲ್ಲ ಓಡಿ ಬಂದ್ವಿ. ಆಮೇಲೆ ಬೇರೆ ಯಾರೋ ಇನ್ನೊಬ್ರು ಬಂದ್ರು, ಆಂಬ್ಯುಲೆನ್ಸ್ ಇಂದ ಅವನ್ನ ಖಾಸಗಿ ಆಸ್ಪತ್ರೆಗೆ ಕಳಿಸ್ಕೊಟ್ವಿ. ಅಷ್ಟೊಳಗೆ ನಮ್ಮ MLA ಕೃಷ್ಣಪ್ಪ ಸಾಹೇಬ್ರು ಬಂದ್ರು, ಮೇಡಮ್ ಮಧುರ ಅವರು ಬಂದ್ರು, ನೋಡಿ ವಿಚಾರ ಮಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ನಾನು ಹೇಳೋದು ಇಷ್ಟೇ, ದೇವರು ಒಳ್ಳೆಯವನು. ನಾವು ಎಲ್ಲಾರನ್ನು ದೇವರು, ನಮ್ಮ ಮನೆ ದೇವರು, ಕಂಚಿವರದ ಸ್ವಾಮಿ ಅಂತ ಕೈ ಮುಗಿತೀವಿ. ಅದಕ್ಕೆ ಕೆಳಗಡೆ ಕೆಲಸ ಮಾಡ್ತಾರಲ್ಲ, ಅವ್ರನ್ನು ನ್ಯಾಯವಾಗಿ ಇರಬೇಕು ಸರ್. ಈಗ ಇಲ್ಲಿ ಯಾರೋ ಒಬ್ರು BBMP ಅವರು ಬಂದ್ರು, ಅಣ್ಣ ಹೇಳಿದ್ರು, ಇವರು ನಮ್ಮ ಉಮೇಶ್ ಅಣ್ಣ ಅವರು ಇದೇ ಏರಿಯಾದವರೇ, ಕೌನ್ಸಿಲರ್ ಆಗಿ ನಿಂತ್ಕೊಳ್ತಾ ಇದ್ದಾರೆ. ಅವರು ನಾವು BBMP ಅವರು ಯಾರೋ ಬಂದ್ರು, ಅವ್ರಿಗೆ ಹೇಳಿದ್ವಿ, ಸರ್ ಈ ತರ ನೋಡಿ ಮರಗಳೆಲ್ಲ ಇನ್ನೂ ಇದೆ, ಅದನ್ನ ಕಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಡ್ರಿ ಅಂತ ದಿಮಾಕಲ್ಲಿ ಮಾತಾಡ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಡಕ್ಕೆ ನಾವು ಈಶ್ವರ್ ಖಂಡೆ ಹತ್ರ ಹೋಗ್ಬೇಕಾ? ಎಲ್ಲೋ ಬೇಕು. ಈಗ ಏನಾದ್ರು ಹೇಳಿದ್ರ? ಯಾಕಂದ್ರೆ ಒಣಗಿರೋ ಮರಗಳಿದಾವೆ, ಸಾಕಷ್ಟು ಸಂಖ್ಯೆಯಲ್ಲಿ ಹಳೆ ಮರಗಳಿದಾವೆ, ಬೀಳುವಂತ ಸಾಧ್ಯತೆ ಇದೆ ಅನ್ನೋದನ್ನ ಅರಣ್ಯ ಅಧಿಕಾರಿಗಳಿಗೆ ಏನಾದ್ರು ವಿಚಾರವನ್ನ ಮುಟ್ಟಿಸಿದ್ರ? ಎಸ್, ಆಫ್ ಕೋರ್ಸ್. ನೋಡಿ, ಇದೇ ಬಿಲ್ಡಿಂಗು ಯಾರು ಓನರ್ ಇಲ್ಲಿದ್ದಾರೆ, ಈ ಬಿಲ್ಡಿಂಗು ಅವ್ರನ್ನು ಎಷ್ಟು ಲೆಟರ್ಗಳನ್ನು ಕೊಟ್ಟಿದ್ದಾರೆ, ಬಂದು ಈ ಮರಗಳನ್ನ ಕಡ್ದಾಕಿ ಅಂತ. ಆ ರೋಡಲ್ಲಿ ಮಾತ್ರ ಮಾಡಿದ್ರು. ಮೊನ್ನೆ ಅಷ್ಟೇ ಕಂಪ್ಲೇಂಟ್ ಕೊಟ್ಟ ಮೇಲೆ ಮತ್ತೆ ಈ ರೋಡಿಗೆ ಬರಲೇ ಇಲ್ಲ. ಓಕೆ, ಹಂಗ ನಡೆದಿದೆ. ಆದ್ರೆ ನಮ್ಮ ಸಾಹೇಬ್ರು ಏನಿದ್ದಾರೆ, ಕೃಷ್ಣಪ್ಪ ಸಾಹೇಬ್ರು, ಅವರು ಬಂದು ಆಯ್ತು, ಅಲ್ಲಿ ಇರಿ ಒಂದು ನಿಮಿಷ. ಈಗ ಆಯ್ತು, ಈಗ ಒಬ್ಬ ಕಾಲ್ ಕಟ್ಟಾಗಿದೆ ಅಂತಾನು ಹೇಳಿದ್ರಿ, ಆತನನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸಗಳು ಆಗಿದಾವ. ಇಲ್ಲಿ ಬಂದ ಅಂತ ರಾಜಕೀಯ ವ್ಯಕ್ತಿಗಳು ಏನಾರ ಮಾತಾಡಿದ್ರ? ಇಲ್ಲಿ ಇರುವಂತ ಮರಗಳನ್ನ, ಅಂದ್ರೆ ಒಣಗಿರೋ ಮರಗಳನ್ನ ತೆರವು ಮಾಡ್ತೀವಿ ಅಂತ ಏನಾರ ಆಶ್ವಾಸನೆ ಖಂಡಿತ ಹೇಳಿದ್ದಾರೆ. ಕೃಷ್ಣಪ್ಪ ಸಾಹೇಬ್ರು ಹೇಳಿದ್ದಾರೆ, ಮತ್ತೆ ಪ್ರಿಯಾ ಕೃಷ್ಣ ಸಾಹೇಬ್ರು ಹೇಳಿದ್ದಾರೆ, ಅದ್ಯಾರೋ ಮೇಡಮ್ ಅವರು ಹೇಳಿದ್ದಾರೆ ಎಲ್ಲ ತೆಗೆಸ್ಕೊಡ್ತೀವಿ ಅಂತ. ಬಟ್ ಆದ್ರೆ ಆ ಅಧಿಕಾರಿ ಏನ್ ಮಾತಾಡಿದಾರಲ್ಲ, ಅವರು ತುಂಬಾ ಹಾರ್ಡ್ ಆಗಿ ಮಾತಾಡಿದ್ದಾರೆ. ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಡಿ, ಅದೆಲ್ಲ ಹಾಗೆ ನಡೆದವರ ವಿಷಯ. ಇಲ್ಲಿ ಹೋಗ್ತಾ ಇರುವಂತಹ ಜೀವಗಳಿಗೆ, ಪ್ರಾಣ ಹಾನಿಗಳಿಗೆ ಯಾರು ಜವಾಬ್ದಾರಿ? ನಮ್ಮ ಸಾಹೇಬರು ಎಷ್ಟೇ ಕೆಲಸ ಮಾಡಿದ್ರು ಅವ್ರು ಒಳ್ಳೆತನಕ್ಕೆ ಅವ್ರ ಕೈ ಕೆಳಗಡೆ ಇರೋರು ಕೆಲಸ ಮಾಡ್ತಾ ಇಲ್ಲ, ಅದು ಪ್ರಾಬ್ಲಮ್ ಅಷ್ಟೇ. ಇಲ್ಲಿ ಆಗಿರೋದು ಆ ಹುಡುಗನಿಗೆ ಜೀವಕ್ಕೆ ಏನು ಅಪಾಯ ಆಗಿಲ್ಲ, ಕಾಲ್ ಕಟ್ಟಾಗಿದೆ, ಖಾಸಗಿ ಆಸ್ಪತ್ರೆಯಲ್ಲಿ ಇದ್ದಾರೆ, ಟ್ರೀಟ್ಮೆಂಟ್ ಆಗ್ತಾ ಇದೆ. ನಮ್ಮ ಸಾಹೇಬರು ಹೋಗಿ ನೋಡ್ತಾ ಇದ್ದಾರೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ನೋಡಿ, ಆ ಕಾರು ಫುಲ್ ಜಖಮ್ ಆಗೋಗಿದೆ. ಈ ರೋಡಲ್ಲಿ ಎನಿ ಟೈಮ್ ಸಾವು ಆಗಬಹುದು. ಕೃಷ್ಣಪ್ಪ ಸಾಹೇಬ್ರೆ, ಪ್ರಿಯಾ ಕೃಷ್ಣ ಸಾಹೇಬ್ರೆ, ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ರೋಡ್ಗೆ ಒಂದ್ಸಲ ಬಂದು ಈ ರೋಡನ್ನ ಪೂರ್ತಿ ನೋಡಿ. ಇದೊಂದೇ ರೋಡ್ ಅಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೋಡ್ಗಳು ಹಾಗೆ ಇರಬಹುದು. ಆದ್ರೆ ಇಲ್ಲಿ ಈ ನೆನ್ನೆ ಬಿದ್ದಂತ ಮಳೆಯಲ್ಲಿ ಇಲ್ಲಿ ಆಗಿರತಕ್ಕಂಥ ಅವಾಂತರ ಬಹಳ ಭಯಂಕರ. ಅಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ. ಸದ್ಯ ಇಲ್ಲಿರುವಂತ ಸ್ಥಳೀಯರು ಸಾಕಷ್ಟು ಆರೋಪವನ್ನ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಇಲ್ಲಿ ನೇರವಾಗಿ GBA ಅಧಿಕಾರಿಗಳು ಸೇರಿದಂತೆ ಅರಣ್ಯ ಘಟಕದ ಅಧಿಕಾರಿಗಳಿಗೆ ಸಾಕಷ್ಟು ಒಂದು ಹಿಂದೆನೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ವಿ. ಇಲ್ಲಿ ಸಾಕಷ್ಟು ಒಣಗಿರುವಂತಹ ಮರಗಳಿದಾವೆ, ಬೀಳುವಂತಹ ಸ್ಥಿತಿಯಲ್ಲಿ ಕೂಡ ಸಾಕಷ್ಟು ಮರಗಳು ಇದಾವೆ ಅಂತ ಹೇಳಿ ಮಾಹಿತಿನ ಕೊಟ್ಟಿದ್ವಿ. ಇಷ್ಟಾದ್ರೂ ಕೂಡ ಅಧಿಕಾರಿಗಳು ಕ್ರಮವನ್ನು ಕೈಗೊಂಡಿಲ್ಲ ಅಂತ ಹೇಳಿ ನೇರವಾಗಿ ಆರೋಪವನ್ನ ಇಲ್ಲಿರುವಂತ GBA ಅಧಿಕಾರಿಗಳಿಗೆ ಮಾಡ್ತಿರುವಂತದ್ದು. ಇಂಚರ ಕೂಡ ನೀವು ಹಾಗೆ ಹೋಲ್ಡ್ ಆನ್ ಆಗಿರಿ. ಇನ್ನ ಏನು ಮಲ್ಲೇಶ್ವರಮಿಂದ ವಿನೂತ್ ಅವರಿದ್ದಾರೆ, ಜೊತೆಗೆ ಪ್ರತ್ಯಕ್ಷ ವರದಿಯನ್ನು ಕೊಡೋದಕ್ಕೆ ಇತ್ತ ಬಸವರಾಜ್ ಅವರು ಕೂಡ ನಂದಿನಿ ಲೇಔಟ್ನಲ್ಲಿದ್ದಾರೆ. ಈಗ ಬಸವರಾಜ್ ಅವರೇ, ನಾವು ನಿಮ್ಮನ್ನು ಮಾತನಾಡಿಸ್ತಾ ಹೋಗ್ತೇನೆ. ಈಗ ನಂದಿನಿ ಲೇಔಟ್ನಲ್ಲಿ ಮತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಕೂಡ ಅವಾಂತರ ನಡ್ತದೆ. ಅಲ್ಲಿ ಜನರ ಪರಿಸ್ಥಿತಿ ಹೇಗಿದೆ ಈಗ ಸದ್ಯದ ಮಟ್ಟಿಗೆ ಅಂತ?
ಇಂಚರ ಈಗಾಗಲೇ ಇಡೀ ಆ ಒಂದು ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಸಹಿತ ಸಾಕಷ್ಟು ಮರಗಳು ಕೂಡ ಇರುವಂತದ್ದು. ಅದ್ರ ಬಗ್ಗೆ ಜಿಬಿಎ ಅಧಿಕಾರಿಗಳಿಗೆ ಕೂಡ ಮಾಹಿತಿ ಇದೆ, ಯಾವ ರೀತಿಯಾಗಿ ಅಲ್ಲಿ ಮರಗಳ ಪರಿಸ್ಥಿತಿ ಇದಾವೆ. ಮತ್ತೆ ಮೊನ್ನೆ ನಡೆದಿರ್ತಕ್ಕಂತ ಒಂದು ಮಳೆಗೂ ಕೂಡ ಸಾಕಷ್ಟು ನಗರದ ಹಲವೆಡೆ ಕೂಡ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿತ್ತು. ಅದಾದ ಬಳಿಕ ಇದೀಗ ನಿನ್ನೆಯೂ ಕೂಡ ಒಂದು ಬಿರುಗಾಳಿ ಸಹಿತ ಮಳೆ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಮರಗಳು ಕೂಡ ಒಂದು ಧರೆಗೆ ಕೂಡ ಉರುಳಿರ್ತಕ್ಕಂಥದ್ದು. ಹಾಗಾಗಿ ಇದರಿಂದ 35ರಿಂದ 40ಕ್ಕೂ ಹೆಚ್ಚು ಮರಗಳು ಬಿದ್ದಿರ್ತಕ್ಕಂತ ಹಿನ್ನೆಲೆಯಲ್ಲಿ ಹಲವರು ಅಂದ್ರೆ ರಸ್ತೆಯ ಮಾರ್ಗವಾಗಿ ಬರ್ತಕ್ಕಂಥ ಪಾದಚಾರಿಗಳೇನಿದ್ದಾರೆ ಮತ್ತೆ ವಾಹನ ಸವಾರರು ಏನಿದ್ದಾರೆ ಸಾಕಷ್ಟು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ದೊಡ್ಡ ದೊಡ್ಡ ಗಾತ್ರದ ಮರಗಳು ಧರೆಗೆ ಉಳಿತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಎಲ್ಲರೂ ಕೂಡ ಓಡಾಡ್ತಾ ಇರ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ಈ ಮರಗಳು ಬಿದ್ರೆ ಸಾವು ನೋವುಗಳ ಸಂಭವ ಆದ್ರೆ ಯಾರು ಹೊಣೆ ಅನ್ನುವಂಥದ್ದು. ಸಾವು ನೋವು ಆದ್ಮೇಲೆ ಅದಕ್ಕೆ ಪರಿಹಾರ ಎಂಬಂತೆ 5 ಲಕ್ಷನೋ 10 ಲಕ್ಷನೋ ಸರ್ಕಾರ ಮುಂದೆ ಬಂದ್ರೆ ಆ ಜೀವಗಳಿಗೆ ಬೆಲೆ ಕೊಡುವಂತ ಪ್ರಯತ್ನ ಆಗುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿಯ ಕ್ಷೇತ್ರದ ಜನರು ಕೂಡ ಒಂದು ಅವರ ಆಕ್ರೋಶವನ್ನ ಮತ್ತೆ ಸರ್ಕಾರದ ಮೇಲಿನ ಒಂದು ಸಿಟ್ಟನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದಾದ್ರೂ ಈಗ 35ರಿಂದ 40 ಮರಗಳು ಬಿದ್ದಿದ್ದಾವೆ, ಇನ್ನು ಮುಂದೆ ಕೂಡ ಮಳೆಗಳು ಕೂಡ ಇದಾವೆ ಅನ್ನುವಂಥದ್ದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಜಿಬಿಯ ಅಧಿಕಾರಿಗಳು ಮರಗಳು ಅಥವಾ ಅಲ್ಲಿ ರಸ್ತೆ ಆಗಿರ್ಬೋದು, ಅಲ್ಲಿ ಏನು ಅವಾಂತರ ಸೃಷ್ಟಿ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಅದನ್ನ ಸರಿಪಡಿಸುವಂತ ಪ್ರಯತ್ನವನ್ನ ಜಿಬಿಎ ಅಧಿಕಾರಿಗಳು ಮಾಡ್ಬೇಕು. ಮತ್ತೆ ಕ್ಷೇತ್ರದ ಶಾಸಕರು ಕೂಡ ಅದ್ರ ಬಗ್ಗೆ ಅಧಿಕಾರಿಗಳಿಗೆ ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಡಬೇಕು. ಯಾಕಂತಂದ್ರೆ ಸಾವು ನೋವುಗಳು ಆದ್ಮೇಲೆ ಮರಗಳ ಬಿದ್ದ ಮೇಲೆ ಬಂದು ಇಲ್ಲಿ ಪರಿಶೀಲನೆ ನಡೆಸಿದ್ರೆ ಯಾವುದೇ ರೀತಿ ಇಲ್ಲಿ ಲಾಭ ಆಗೋದಿಲ್ಲ. ಆದ್ರೆ ಮೊದಲಿಗಿಂತ ಅವಾಂತರ ಸೃಷ್ಟಿ ಆಗೋಕ್ಕಿಂತ ಮುಂಚಿತವಾಗಿ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು, ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಯಾವ ಮರಗಳು ಬೀಳುವಂತ ಸ್ಥಿತಿಗಳಿದಾವೆ, ಏನ್ ಅವಾಂತರ ಆಗುತ್ತೆ ಅದನ್ನೆಲ್ಲವನ್ನು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ತಡೆಗಟ್ಟುವಂತ ಪ್ರಯತ್ನ ಜಿಬಿಎ ಅಧಿಕಾರಿಗಳು ರಾಜ್ಯ ಸರ್ಕಾರ ಮಾಡ್ಬೇಕಾಗಿದೆ ಅನ್ನುವಂಥದ್ದು ಜನರ ಒಂದು ಆಕ್ರೋಶದ ನುಡಿಗಳು ಕೂಡ ಇರುವಂತದ್ದು. ಇಂಚರ ನಂದಿನಿ ಲೇಔಟಿಂದ ನೀವು ಮಾಹಿತಿ ಕೊಟ್ರಿ, ಹಾಗೆ ಮಲ್ಲೇಶ್ವರಮಿಂದ ನಮ್ಮ ವಿನೂತ್ ಅವ್ರ ಮಾಹಿತಿ ಕೊಟ್ರು, ಇತ್ತ ವಿಜಯನಗರದಿಂದ ಜಯಗೌಡ ಅವ್ರ ಮಾಹಿತಿ ಕೊಟ್ಟರು. ನಿಮ್ಮ 3 ಜನಕ್ಕೂ ಧನ್ಯವಾದ ಅಂತ ಹೇಳ್ತಾ ಈಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋಣ ಆಫ್ಟರ್ ಈ ಸ್ಮಾಲ್ ಬ್ರೇಕ್.